ಇಲ್ಲೇ ಇದ್ದು ಇಲ್ಲೇ ಶಿಷ್ಯರಾಗಿ ಬೇರೆ ಬೇರೆ ಹೆಸರಲ್ಲಿ ಪೀಠಗಳನ್ನು ಮಾಡ್ಕೊಂಡು ಕಲ್ತು ಎಲ್ಲ ಡಿಪೆಂಡ್ ಆಗಿದೆ. ಚಲೋ ಪೂಜೆ ಮಾಡುತ್ತಾರೆ, ಪೂಜೆ ಚಲೋ ಮಾಡಿಸ್ತಾರೆ. ಇಲ್ಲಿ ಈ ಹುಣ್ಣಿಮೆಗಳಲ್ಲಿ ಶಿವಾರ್ಚನೆ, ಶಿವ ದೇವಾಲಯಗಳು, ಮಠಗಳು ಇಂಥ ಕಡೆ ಎಲ್ಲ ಹೆಚ್ಚು ಹುಣ್ಣಿಮೆಯ ಕಾಲದಲ್ಲೇ ಹೆಚ್ಚು ಆಚರಣೆಗಳನ್ನ ಮಾಡ್ತಾರೆ. ಬಿಡಲ್ಲ, ಕೈ ನಡುವಲ್ಲಿ ಬಿಡಲ್ಲ. ಒಳ್ಳೇದು, ಪೂರ್ತಿ ಕೆಲಸ ಆಗುತ್ತೆ. ವಿಚಾರ ಆಗ್ಲಿ, ಇಲ್ಲಿ ನಾಗತೀರ್ಥ ಅಂತ ಇದೆ, ವಿಶೇಷ ರೀತಿಯಲ್ಲಿದೆ. ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂತ ನಾಗತೀರ್ಥ. ಅಲ್ಲಿ ಸರ್ಪ ನಿರ್ವಾಣ ಅನ್ನತಕ್ಕಂಥವನಿಗೆ ಆ ಬಾಯಾರಿಕೆಯಲ್ಲಿ ಆ ಸರ್ಪನ ಬಾಯಲ್ಲಿ ನೀರು ಬರುತ್ತೆ. ಮಹಾಪ್ರಾಣದೀಪಂ ಶಿವಂ. ನಮಗೂ ಸ್ವಲ್ಪ ಒಳ್ಳೇದ್ ಅನ್ಸಾದತಿ. ಈಗ ಗುರ್ಜಿ ಚಲೋ ಅದಾರ. ಹುಣ್ಣಿಮೆಯ ಆಚರಣೆನೇ ಜಾಸ್ತಿ ಮಾಡ್ತಾರೆ. ನಾವು ಸರಳ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು. ಯಾರನ್ನೂ ರೊಕ್ಕ ಅವ್ರ ಭಕ್ತಿ 115 ರೂಪಾಯಿ ಇಲ್ಲ ಕೊಡ್ಬೋದು, ಇಲ್ಲ ಅಥವಾ ಇರ್ಬೋದು. ಯಾರೋ ಮನಸ್ಸನ್ನು ನೋಯಿಸ್ಕೊಂಡಂಗೆ ಹೋಗ್ಬೇಕು ಅನ್ನೋದೊಂದೇ ಭಾವನೆ. ಆ ಉದ್ದೇಶದಿಂದ ಎಲ್ಲರೂ ಕೂಡ ಇತ್ತ ಮನಸ್ಸನ್ನ ಕೊಡ್ತಾರೆ, ಗುರುವಿನ ದರ್ಶನ ಮಾಡ್ತಾರೆ. ಕೊಟ್ಟು ನೋಡ್ತಾನೆ, ಕೊಡದೇನೂ ನೋಡ್ತಾನೆ. ನೂರಾರು ವರ್ಷಗಳಿಂದಲೂ ಇದು ಬರವಣಿಗೆ ಜ್ಯೋತಿಷ್ಯ ಇತ್ತು, ಈಗಲೂ ಇದೆ, ಮುಂದೂ ಇರುತ್ತೆ. ಹುಣ್ಣಿಮೆಯ ಆಚರಣೆನೇ ಜಾಸ್ತಿ ಮಾಡ್ತಾರೆ. ಓಕೆ. ಪ್ರತಿ ಹುಣ್ಣಿಮೆಗಳಲ್ಲಿ ಶಿವಾರ್ಚನೆ, ಶಿವ ದೇವಾಲಯಗಳು, ಮಠಗಳು ಇಂಥ ಕಡೆ ಎಲ್ಲ ಹೆಚ್ಚು ಹುಣ್ಣಿಮೆಯ ಕಾಲದಲ್ಲೇ ಹೆಚ್ಚು ಆಚರಣೆಗಳನ್ನ ಮಾಡೋದು. ಪೂಜಾ ಕೈಂಕರ್ಯ ಪ್ರತಿ ದಿವಸ ಇಲ್ಲಿ ಸಕಾಲ ಪೂಜೆ ಇದೆ. ಬೆಳಿಗ್ಗೆ ಪೂಜೆ ಇರುತ್ತೆ, ಮಧ್ಯಾಹ್ನ ಇರುತ್ತೆ, ಮತ್ತೆ ಸಾಯಂಕಾಲ ಪೂಜೆ ಇರ್ತೈತಿ. ಪ್ರತಿ ದಿವಸ ದಾಸೋಹದ ವ್ಯವಸ್ಥೆ ಇದೆ. ಪ್ರತಿ ದಿವಸ ಭಕ್ತರು ಬಂದವರಿಗೆ ವಾಸ್ತವ್ಯ ಅನುಕೂಲತೆ ಇದೆ. ಇನ್ನೂ ಹೆಚ್ಚಿನ ರೀತಿ ವಾಸ್ತವಿಕ ಅನುಕೂಲತೆ ಬೆಟ್ಟದಲ್ಲಿ ಮಾಡಿದೀವಿ. ಇನ್ನ ಸುಮಾರು 1-2 ದಿನದ ಕೆಲಸದಲ್ಲಿ ಅದು ಮುಕ್ತಾಯ ಆಗತ್ತೆ. ಸುಮಾರು 100 ಜನ ಬಂದ್ರು ಉಳ್ಕೋಬಹುದು. ಎಷ್ಟೇ ಜನ ಬಂದ್ರು ಪ್ರಸಾದ ವ್ಯವಸ್ಥೆ ಇದೆ. ಆದ್ರೂ ವಿಶೇಷ ಅಂದ್ರೆ ಹುಣ್ಣಿಮೆಯಲ್ಲಿ ಜಾತ್ರೆನೂ ಕೂಡ ಅಷ್ಟೇನೆ. ಶಿವರಾತ್ರಿ ಹಬ್ಬದ ಹೋಳಿ ಹುಣ್ಣಿಮೆ ಅಂತ ಹೇಳಿ ಏನಂತೀವಿ, ಅವತ್ತೇ ಈ ಸ್ವಾಮಿಯ ರಥೋತ್ಸವ ನಡೆಯೋದು. ಭಗವಂತನ ಆಶೀರ್ವಾದ ಅತಿ ಮುಖ್ಯ ಅಂತ ಅನ್ನತಕ್ಕಂತ ನಾವು ಇಲ್ಲಿ ಗುರುವನ್ನ ಕಾಣಬಹುದು, ಗುರುವಿನ ಆಶೀರ್ವಾದವನ್ನು ಪಡಿಬಹುದು. ಯಾಕೆಂತಂದ್ರೆ ಈಗೆಲ್ಲ ಈಗ ಏನಾಗಿದೆ, ಕೆಲವು ಮಠಗಳಾಗಲಿ, ದೇವಾಲಯಗಳಾಗಲಿ, ಅರ್ಚಕರುಗಳಾಗಲಿ, ಗುರುಗಳಾಗಲಿ, ಆಗಮಿಕರುಗಳಾಗಲಿ ಹೈಟೆಕ್ ಆಗಿದ್ದಾರೆ. ಮಾತೆತ್ತೀರ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಾವು ಗಣಪತಿ ಹೋಮ ಮಾಡ್ತೀವಿ, 5,000 ಕೊಡಿ, 10,000 ಕೊಡಿ. ಇಲ್ಲಿ ನಾವು ಯಾವುದೇ ರಾಹು ಕೇತು ಶಾಂತಿ ಆಗಲಿ, ಇನ್ನೊಂದಾಗಲಿ, ನಾಗಾರ್ಚನೆ ಆಗಲಿ, ಪ್ರತಿಯೊಂದು ಯಾವುದೇ ವಿಚಾರ ಆಗಲಿ, ಇಲ್ಲಿ ನಾಗತೀರ್ಥ ಅಂತ ಇದೆ, ವಿಶೇಷ ರೀತಿಯಲ್ಲಿದೆ. ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂತ ನಾಗತೀರ್ಥ. ಅಲ್ಲಿ ಸರ್ಪ ನಿರ್ವಾಣ ಅನ್ನತಕ್ಕಂಥವನಿಗೆ ಆ ಬಾಯಾರಿಕೆಯಲ್ಲಿ ಆ ಸರ್ಪನ ಬಾಯಲ್ಲಿ ನೀರು ಬರುತ್ತೆ. ಆ ಬಾಯಾರಿಕೆ ಹಿಂಗತ್ತೆ. ಅವಾಗ ಅವನಿಗೆ ಜ್ಞಾನೋದಯ ಆಗಿ ಸ್ವಾಮಿಯ ಮೇಲೆ ವಚನಗಳನ್ನ ಬರೀತಾನೆ. ಅಂತ ಒಂದು ಆ ಸರ್ಪ ಅಲ್ಲಿ ನೀರನ್ನು ಉಣಿಸಿದಂತ ಯಾರಿಗೆ ನಿರ್ವಾಣನಿಗೆ ನೀರನ್ನು ಉಣಿಸಿದಂತ ಕ್ಷೇತ್ರ ಸರ್ಪ ಇರ್ತಕ್ಕಂಥದ್ದು. ಅದಕ್ಕೆ ಈಗಲೂ ಕೂಡ ನಾಗತೀರ್ಥ ಅಂತಲೇ ಕರಿತೀವಿ ಅದನ್ನ. ಶಿವನ ಆಶೀರ್ವಾದದಿಂದ ಇದು ನಾಗತೀರ್ಥವಾಗಿ ಪ್ರಜ್ವಲಿಸ್ಲಿ ಅಂತ ಹೇಳ್ಬಿಟ್ಟು ಶಿವನ ಆಶೀರ್ವಾದ ಮಾಡಿದ್ದಾರೆ. ನಾಗತೀರ್ಥ ಅಂತಲೇ ಕರಿತೀವಿ ಅದನ್ನ. ಅದಲ್ಲಿ ಅಂದರೆ ನಾವು ಸರಳ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು. ಯಾರನ್ನೂ ರೊಕ್ಕ ಅವ್ರ ಭಕ್ತಿ 115 ರೂಪಾಯಿ ಇಲ್ಲ ಕೊಡ್ಬೋದು, ಇಲ್ಲ ಅಥವಾ ಇರ್ಬೋದು. ಆದ್ರೆ ಯಾರೋ ಮನಸ್ಸನ್ನು ನೋಯಿಸ್ಕೊಂಡಂಗೆ ಹೋಗ್ಬೇಕು ಅನ್ನೋದೊಂದೇ ಭಾವನೆ. ಆ ಉದ್ದೇಶದಿಂದ ಎಲ್ಲರೂ ಕೂಡ ಇತ್ತ ಮನಸ್ಸನ್ನ ಕೊಡ್ತಾರೆ, ಗುರುವಿನ ದರ್ಶನ ಮಾಡ್ತಾರೆ, ಸ್ವಾಮಿ ದರ್ಶನ ಮಾಡ್ತಾರೆ, ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇನ್ನೊಂದು ಹೇಳ್ತೀನಿ, ಏನಾಗತ್ತಪ್ಪ ಅಂದ್ರೆ ನಾವು ಅತಿ ಕಡು ಬಡತನದಲ್ಲಿ ಬೆಳಿಬೇಕಾದ್ರೆ ಏನ್ ಮಾಡ್ತೀವಿ, ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ, ನಮ್ಗೆ ಒಳ್ಳೇದ್ ಮಾಡಪ್ಪ, ನಮ್ಗೆ ಈ ಸ್ಥಿತಿ ಬೇಡ, ನಾವ್ ಇವತ್ತು ಊಟಕ್ಕೂ ಏನೂ ಇಲ್ಲ ಅಂತ ನಂಗೆ ಆಗ್ತೀವಿ. ಅವರ ಒಂದು ಸಮಯ ಚೆನ್ನಾದಾಗ ಅತಿ ಶ್ರೀಮಂತರಾಗ್ತಾರೆ. ಶ್ರೀಮಂತರಾದಾಗ ಏನ್ ಮಾಡ್ತಾರೆ, ದೇವಾಲಯ ಕಾಣೋದೇ ಇಲ್ಲ, ಗುರುಗಳು ಕಾಣೋದೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವತ್ತೋ ಒಂದಿನ ಹೋಗಕ್ ಶುರು ಮಾಡ್ತಾರ ಅವರು. ಪ್ರತಿ ದಿವಸ ಬರ್ತಾ ಇದ್ದ ವ್ಯಕ್ತಿ ಯಾವತ್ತೋ ಒಂದಿನ ಬರಕ್ ಶುರು ಆಗ್ತಾನೆ. ಆಗ ಏಕಪ್ಪ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ದೈವನ ಪರೀಕ್ಷೆ ಇದು. ಕೊಟ್ಟು ನೋಡ್ತಾನೆ, ಕೊಡದೇನೂ ನೋಡ್ತಾನೆ. ಕೊಡದೇ ಇದ್ದಾಗ ಇದ್ದಂತ ಭಕ್ತಿ ಕೊಟ್ಟಾಗ ಅವನಿಗೆ ಬರೋದಿಲ್ಲ ಅಂತ ಅರ್ಥ. ಆದ್ರಿಂದ ಭಗವಂತನಿಗೆ ಶ್ರೀಮಂತಿಕೆಯ ಭಕ್ತಿಗಿಂತ ಕನಿಷ್ಠ ಭಕ್ತಿನೇ ಶ್ರೇಷ್ಠ ಅನ್ನತಕ್ಕಂಥ ವಿಚಾರವನ್ನು ನಾವು ಹೇಳ್ಬೋದು. ನಾವು ತಾಯಿ ಗರ್ಭದಿಂದ ಶಿಶು ಬರುತ್ತೆ,
ಇನ್ನು 8 ದಿನಕ್ಕೆ ಬಂದು ನೆಂಟರು ಮತ್ತೆ ಸಂಬಂಧಿಕರು ಇದೇನು ಇಷ್ಟೇ ಇದೆ ಮಗು ಇನ್ನೂ 18 ವರ್ಷ ಆಗಿಲ್ವಾ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನಾವು? ಮಗು ಬೆಳಿಬೇಕು, ದೊಡ್ಡದಾಗ್ಬೇಕು, ವಿದ್ಯಾವಂತನಾಗ್ಬೇಕು, ಹೌದೇಳಿ ಹೇಳಿ. ಹಾಗೇನೆ ನಾವು ಭಗವಂತನಿಗೆ ಸಾಲ ಕೊಟ್ಟಿಲ್ಲ, ಭಗವಂತನಿಂದ ನಾವು ಸಾಲ ತಗೊಂಡಿದೀವಿ. ಏನಪ್ಪಾ ಅದು ಅಂತಂದ್ರೆ ಈ ದೇಹ. ಈ ಭಗವಂತ ನಮ್ಮನ್ನ ಇಲ್ಲಿ ಓಡಾಡ್ಲಿಕ್ಕೆ ಬಿಟ್ಟಿದ ನೋಡಿ, ಈ ಒಂದು ದೇಹವನ್ನ, ಇದೇ ಸಾಲ. ಭಗವಂತ ನಮಗೆ ಸಾಲ ಕೊಟ್ಟಿದ್ದಾನೆ. ಸಾಲ ತೀರಿಸ್ಬೇಕು ಅಂದ್ರೆ ನಾವು ಅವ್ನ ಸನ್ನಿಧಿಗೆ ಹೋಗ್ಬೇಕು. ಸಾಲ ತೀರಿದ್ಮೇಲೆ ಮತ್ತೆ ಪುನಃ ಸಾಲ ಕೊಡ್ತಾನೆ ನಮಗೆ. ಇದು ಧರ್ಮ. ನಾವಿನ್ನೂ ಒಂದು ಸಾಲ ತೀರ್ಸೇ ಇಲ್ಲ. ನಮಗೆ ಕೊಡು ಅಂದ್ರೆ ಇವತ್ ಬಂದ್ ನಾಳೆ ಒಳ್ಳೇದಾಗ್ಬೇಕು ಅಂದ್ರೆ ನೀನ್ ಸಾಲ ತೀರ್ಸಪ್ಪ ಮುಂಚೆ, ಮೊದಲು ಕೊಟ್ಟಿರೋ ತೀರ್ಸೋ, ಮುಂದೆ ನಾನು ಕೊಡ್ತೀನಿ ಅಂದ್ರೆ ಭಕ್ತಾದಿಗಳು ಏನೋ ಒಳ್ಳೇದಾಗ್ಲಿ ಅಂತ ಬರೋದು ಒಂದು ಪ್ರಶ್ನೆ ಇದ್ರೆ ಆಗ್ಲಿ, ಅದಾಗ್ಲೇ ಇರ್ಲಿ. ಇದು ನಮ್ಮ ಭಗವಂತ ದೈವಾರಾಧನೆ, ನಾವು ಹುಟ್ಟಿ ಬಂದ ಜನ್ಮ ಜನ್ಮಾಂತರದ ಕಾಯಕ ಇದು. ಅದನ್ನ ನಾವು ನಡೆಸ್ಕೊಂಡು ಹೋಗೋಣ, ಫಲ ಅವನಿಗೆ ಬಿಡೋಣ, ಅವನ್ ಕೊಟ್ಟೆ ಕೊಡ್ತಾನೆ ಅಂತ ದೃಢ ನಂಬಿಕೆ ಇಟ್ಟು ನಾವು ಬರ್ಬೇಕಷ್ಟೇ. ಇದು ಇವತ್ತು ಹೊಸದಾಗಿ ಏನಿಲ್ಲ. ಹೊಸದಾಗಿ ಅನೇಕ ಪೀಠಗಳನ್ನ ಈಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವರು ಇಲ್ಲೇ ಇದ್ದು ಶಿಷ್ಯರಾಗಿ ಇಲ್ಲಿ ಸೇವೆ ಮಾಡಿ ಹೋಗಿ ಪೀಠಗಳನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ಇಲ್ಲೇ ಇದ್ದು ಇಲ್ಲೇ ಶಿಷ್ಯರಾಗಿ ಬೇರೆ ಬೇರೆ ಹೆಸರಲ್ಲಿ ಪೀಠಗಳನ್ನ ಮಾಡ್ಕೊಂಡು ಕಲ್ತು ಹೋಗಿದ್ದಾರೆ. ಆದ್ರೆ ಇದು ನೂರಾರು ವರ್ಷಗಳಿಂದಲೂ ಇದು ಬರವಣಿಗೆ ಜ್ಯೋತಿಷ್ಯ ಇತ್ತು, ಈಗಲೂ ಇದೆ, ಮುಂದೂ ಇರುತ್ತೆ. ಕಾರಣ ಯಾಕೆ ಅಂತಂದ್ರೆ ಸೂರ್ಯ ಚಂದ್ರರ ಸುತ್ತಮುತ್ತ ಇರತಕ್ಕಂತ ನಕ್ಷತ್ರಗಳು ಏನಿದಾವೆ ಉಲ್ಕಾಪಾತವಾಗ್ತವೆ, ಕೆಳಗಡೆ ಬೀಳುತ್ತೆ. ಸೂರ್ಯ ಚಂದ್ರರಂತೂ ಬೀಳಲ್ಲ. ಹಾಗೆ ಸೂರ್ಯ ಚಂದ್ರರಂತೆ ಅವರು ಸದಾ ನಮಗೆ ಈ ಒಂದು ರೂಪದಲ್ಲಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ. ಇಂದೂ ಕೊಟ್ಟಿದ್ದಾರೆ, ರಾಜ ಮಹಾರಾಜರ ಕಾಲದಿಂದಲೂ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾರೆ, ಮುಂದೂ ಕೊಡ್ತಾರೆ. ಅದನ್ನ ತಾಳ್ಮೆಯಿಂದ ತಗೋಣ ಅಂತ ಶಕ್ತಿ ನಮಗಿರ್ಬೇಕು. ಎಲ್ಲಾ ರೀತಿಯ ಹೋಮ ಹವನಗಳನ್ನ ಮಾಡ್ತಾರೆ. ಎಲ್ಲಾ ಕಡೆ ಮಾಡೋದಕ್ಕಿಂತ ಪೂರ್ಣ ಕನಿಷ್ಠ ರೊಕ್ಕದಲ್ಲಿ ನಾವು ದೀರ್ಘವಾದ ಆಚರಣೆಯನ್ನ ಮಾಡ್ತೇವೆ. ಹೋಮಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಎಷ್ಟು, ಸಾಮಗ್ರಿಗೆ ಆಗತಕ್ಕಂಥದ್ದೆಷ್ಟು, ಅಲ್ಲಿ ಬರತಕ್ಕಂತ ಪುರೋಹಿತ ವರ್ಗದವ್ರಿಗೆ ಎಷ್ಟು ಅಂದು ಲೆಕ್ಕ ಹಾಕಿಬಿಟ್ಟು 1,00,000 ಹೇಳ್ತಾರೆ, 50,000 ಹೇಳ್ತಾರೆ. ಇಲ್ಲ, ಎಷ್ಟು ಆಗುತ್ತೆ ಅಷ್ಟನ್ನೇ ಮಾತ್ರ. ಪುರೋಹಿತರಿಗೆ ಎಲ್ಲಾ ಕಡೆ ಕೊಟ್ಟ ರೀತಿಯನ್ನು ಇಲ್ಲಿ ಪುರೋಹಿತರುಗಳು ಆಸನ ಕೊಡಲ್ಲ, ಕೊಡೋದೇ ಇಲ್ಲ. ಏನಿದೆ ಸೇವೆ ಮಾಡ್ಬೇಕು. ನಾವು ಇದನ್ನ 1989ನೇ ಇಸ್ವಿಯಿಂದ ಪ್ರಾರಂಭ ಮಾಡ್ಕೊಂಬಂದ್ವಿ. ಮಧ್ಯೆ ಸ್ವಲ್ಪ ಸಮಿತಿಯ ವ್ಯತ್ಯಾಸದಿಂದ ಸ್ವಲ್ಪ 1-2-3 ವರ್ಷ ಅದು ಸ್ಥಗಿತ ಆಗಿತ್ತು. ಅದು ತಾತ್ಕಾಲಿಕ ಸ್ಥಗಿತ ಆದ್ರೂ ಬಂದವ್ರಿಗೆ ಏನಿಲ್ಲ ಅಂತಿರ್ಲಿಲ್ಲ. ಅದು ಮೊದಲಿಂದ ನಡೆಸ್ತಾ ಇದೀವಿ, ಈಗಲೂ ನಡೆಸ್ತಾ ಇದೀವಿ. ಉತ್ತರ ಕರ್ನಾಟಕದ ಕಡೆಯಿಂದ ಬರೋರು ಟ್ರೈನ್ ಅಲ್ಲಿ ಬಂದು ತಿಪ್ಟೂರ್ನಲ್ಲಿ ಇಳ್ಕೊಂಡು ತಿಪ್ಟೂರಿಂದ ಅಗ್ಗನಕೆರೆಗೆ ಬರ್ಬೋದು. ಸಾಕಷ್ಟು ಬಸ್ಗಳಿದಾವೆ. ಪುನಃ ಮತ್ತೆ ಮೈಸೂರು ಮತ್ತೆ ಈ ಕಡೆಯಿಂದ ಬರೋರೆಲ್ಲರೂ ಕೂಡ ತಿಪ್ಟೂರಿಗೆ ಬರಬೇಕು. ಆಮೇಲೆ ಎಲ್ಲಾ ಕಡೆಯಿಂದ ಬರೋದಕ್ಕೆ ಅನುಕೂಲತೆ ಅಂದ್ರೆ ಬೆಂಗಳೂರು ಮತ್ತೆ ತುಮಕೂರು ಮತ್ತೆ ಹಾಸನ ಆಗ್ಲಿ ಮತ್ತೆ ಮಂಗಳೂರು ಆಗ್ಲಿ ಚಿಕ್ಕಮಗಳೂರು ಈ ಕಡೆ ಬರೋರು ವಾಲಂಟಿಯರ್ ತಿಪ್ಟೂರಿಗೆ ಬಂದ್ರೆ ಬಸ್ ಮಾರ್ಗ ಅನುಕೂಲತೆ ಇದೆ. ಬಸ್ ಮಾರ್ಗದಲ್ಲಿ ನೇರ ಕ್ಷೇತ್ರಕ್ಕೆ ಬರ್ಬೋದು. ಬಸ್ತವೇ ಅನುಕೂಲತೆ ಇದೆ.